ಏನು ಮಾಡ್ಸಕ್ ಬಂದಿ ನಾವು ಇಲ್ಲಿ ಏರ್ ಕಟ್ ಮಾಡಿಸ್ಬೇಕಾ ಅಲ್ಲೇ शाबाश बेटा बहुत बढ़िया ಲಾಸ್ಟ್ ಟೈಮ್ ನಾನು 2 ಸಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದೇನೆ ಇವತ್ತು ಮಾತ್ರ ಇನ್ನೂ ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ ಕಟಿಂಗ್ ಮಾಡಿಸ್ಕೊಳಕ್ಕೆ ತುಂಬ ಅಳ್ತಾರಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದಾಗಲ್ಲ ಬೇರೆಯವರಾದ್ರೆ ನಿಜ ಬೇರೆಯವರಾದ್ರೆ ಅಳ್ತಿದ್ರು ಇನ್ನು ಇನ್ಸ್ಪಿರೇಷನ್ ನೀವು ಕರ್ಕೊಂಬರೋ ಟೈಮ್ ಅಂದ್ರೆ ನಾನು ಹುಡುಗರು ಕರ್ಕೊಂಬ ಯಾಕೆ ಅಂದ್ರೆ 5ನೇ ಕ್ಲಾಸ್ ಹುಡುಗರು ಅಳ್ತಾರೆ ಅಪ್ಪ ಅಮ್ಮ ಇಬ್ರು ಹಿಡ್ಕೋಬೇಕು ಜೊತೆಗೆ ನಮಸ್ಕಾರ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಅಭಿ ಕಟಿಂಗ್ ಮಾಡ್ಸ್ಕೊಂಬರೋಣ ಅಂತ ಇಲ್ಲಿ ನೋಡಿದ್ರೆ ಗೂಗ್ಲಿ ಹೇರ್ ಸ್ಟೈಲ್ ಇದೆ. ಬಟ್ ಇವತ್ತು ಯಾವ ಸ್ಟೈಲ್ ಬರುತ್ತೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಕಟಿಂಗ್ ಮಾಡಿಸ್ಬೇಕಾದ್ರೆ ಯಾವ ರೀತಿ ಅಲ್ಲ ಅವ್ರನ್ನ ಕೋಲ್ ಡೌನ್ ಮಾಡಬೇಕು, ಸುಮ್ಮನೆ ಇಳಿಸ್ಬೇಕಂತ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ನಮ್ಮ ಅಭಿ ಅಂತ ಕಟಿಂಗ್ ಮಾಡ್ಸ್ಕೋಬೇಕಾದ್ರೆ ಏನು ಮಾತೇ ಆಡಲ್ಲ, ಅಳದೇ ಇಲ್ಲ, ಆರಾಮಾಗಿ ಕುತ್ಕೊಂತಾನೆ. ತೋರಿಸ್ತೀನಿ ಯಾವ ಸ್ಟೈಲ್ ಇರುತ್ತೆ ಅಂತ. ಇಲ್ಲಿ ಗೂಗ್ಲಿ ಸ್ಟೈಲ್ ಇದೆ, ಯಾವ ಸ್ಟೈಲ್ ಬರ್ತದಂತೆ ನೋಡೋಣ. ಖಂಡಿತವಾಗ್ಲೂ ಹೊಸಬ್ರು ಯಾವ್ದಾದ್ರು ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡ್ದಾನೆ. ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಈ ಚಾನಲಲ್ಲಿ ಕೇವಲ ಡೈಲಿ ಬ್ಲಾಗ್ಸು, ಯಾವ್ದಾರ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸ್ ಮಾತ್ರ ಬ್ಲಾಗಲ್ಲಿ ಬರುತ್ತೆ ಈ ಚಾನಲಲ್ಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಯ್ ಅನ್ಬಿಟ್ಟ ಆಯ್ 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 ಬಂದಿದ್ದೆ ನಾವು ಅಭಿಗೆ ಹೇರ್ ಕಟ್ ಮಾಡ್ಸೋಕ್ಕೆ. ಹೇರ್ ಕಟ್ಸ್ ಮಾಡ್ಸೋಕೆ ಬರಬೇಕಾದ್ರೆ ಅವು ಓಡ್ತಾ ಇದ್ದಾನೆ ನೋಡಿ. ತುಂಬ ಸಲ ನೋಡಿರ್ತೀರ. ಇದು ನಾವು ಇರೋ ಟೌನ್ಶಿಪ್ಪಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದು. ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಹೇರ್ ಕಟ್ ಶಾಪ್ ಇದೆ. ಆ ಶಾಪ್ ಹತ್ರ ಹೋಗ್ತಾ ಇದ್ವಿ. ನೋಡು ಅಲ್ಲಿ ಓಡ್ತಾ ಇದ್ದಾನೆ ನಮ್ಮ ಅಭಿ. ಓಯ್ ಗುಂಡ ಅಲ್ಲ ಚಿಕ್ಕ ಮಕ್ಕಳು ಅದು ಏನು ಎನರ್ಜಿಟ್ ಆಗಿರ್ತಾರೆ ಗುರು. ನಮ್ಗೊಂದು ಸ್ವಲ್ಪ ನಡೆಯೋಕ್ಕೆ ಆಗಲ್ಲ, ಗಾಡಿ ತಗೊಂಬರ್ತೀವಿ. ಓಡ್ತಾ ಇರ್ತಾನೆ ಸುಮ್ಮನೆ, ಯಾವಾಗಲೂ ನಾನ್ ಸ್ಟಾಪ್ ಹೋಗ್ತಾ ಇರ್ತಾನೆ. ಅಭಿ ಅಲ್ಲಲ್ಲ ಈ ಕಡೆ ಅಲ್ಲಿ ಮ್ಯಾಲೆ ಹೋಗೋಣ ನಡಿ, ಮ್ಯಾಲೆ ಹೋಗೋಣ ಬಾ. ಈಗ ಸ್ಟೇರ್ ಕೇಸ್ ಬರುತ್ತೆ, ಮೇಲೆ ಏರ್ಬೇಕು. ಏರು ಮೇಲೆ ಮೆಲ್ಲ ಬಿದ್ದೆ. ಏರ್ ಕಟ್ ಶಾಪ್ ಹತ್ರ ಬಂದಿದ್ದೀವಿ ಈಗ. ಈ ಕಡೆಗೆ ಈ ಥರ ಕಾಣುತ್ತೆ, ಈ ಕಡೆ ಕಾಣುತ್ತೆ, ಈ ಥರ ಕಾಣುತ್ತೆ ಮೇಲಿಂದ. ಆದರೆ ಏನು ಮಾಡ್ಸಕ್ಕೆ ಬಂದಿ ನಾವು ಇಲ್ಲಿ ಏರ್ ಕಟ್ ಮಾಡಿಸ್ಬೇಕಾ ಅಲ್ಲೇ ಇದು ಹೇರ್ ಕಟ್ ಶಾಪು HST ಟೌನ್ಶಿಪ್ಪಲ್ಲಿ. ಈಗ ಹೇರ್ ಕಟ್ ಶಾಪಿಗೆ ಬಂದಿದ್ವಿ. ನಾವು ಅಭಿಗೆ ಹೇರ್ ಕಟ್ ಮಾಡಿಸಿ ಗೂಗಲ್ ಸ್ಟೈಲ್ ಹೋಗಿ ಈಗ ಬೋರ್ಡ್ ಸ್ಟೈಲ್ ಬರುತ್ತೆ. ಏನು ಗೊತ್ತಾ, ಬೋರ್ಡ್ ಸ್ಟೈಲ್ ಬರುತ್ತೆ ನಿನಗೆ. ರೆಡಿ ಮಾಡ್ತಾರೆ ಅಭಿಗೆ ಚೇರ್ ಹಾಕಿ. ಈಗ ಇಲ್ಲ ಚೆನ್ನಾಗಿ ಮಾಡಪ್ಪ, ಹಿಂಗನ ಆಗಲಿ ಚೆನ್ನಾಗಿ ಕಾಣಂಗೆ ಮಾಡ. ಸ್ಟ್ಯಾಂಡ್ ಅಭಿ ಏನು ಮಾಡ್ತಾರೆ ನಿನಗೆ ಇವಾಗ? ಓಕೆ ಡನ್, ಸ್ಟಾರ್ಟ್ ಮಾಡಿಬಿಡ್ರಿ. ಯಾರಿಲ್ಲ ಅಣ್ಣ, ವೀರೇಶ್ ಅಣ್ಣವರು? ಇಲ್ಲ ಹೇಳು, ನಾನು ಇಲ್ಲಿ ಇರ್ತನಲ್ಲ. ಹಿಂಗೆ ಇದು ಕಟ್ ಮಾಡ್ತಾರೆ. ಇದು ಅಭಿಗೆ ಯಾವಾಗ ಕಟಿಂಗ್ ಮಾಡ್ಸೋಕೆ ಬಂದ್ರು ಅಷ್ಟೇ ಅಳಲ್ಲ. ಬೇರೆ ಮಕ್ಕಳು ನೋಡಿದಾಗ ತುಂಬ ಅಳ್ತಾರೆ. ಇನ್ಸ್ಪಿರೇಷನ್ ನಚ್ಚಿ ಬುರ್ರಂತಲ್ಲ. ಇಟ್ಕೊಳ್ಬಿಡ್ತೀನಿ. 1.5 year ನಮ್ಮ ಅಭಿಗೆ. ಬಟ್ ಹಠ ಮಾಡಲ್ಲ. ಬೇಕಾದ್ರೆ ಇವ್ರು ಹೇಳ್ತಾರೆ ನೋಡಿ ಕೇಳಿ. ಲಾಸ್ಟ್ ಟೈಮ್ ನಾನು 2 ಸಲ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದೇನೆ. ಇವತ್ತು ಮಾತ್ರ ಇನ್ನೂ ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ ಕಟಿಂಗ್ ಮಾಡಿಸ್ಕೊಳಕ್ಕೆ. ತುಂಬ ಅಳ್ತಾರಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದಾಗಲ್ಲ ಬೇರೆಯವರಾದ್ರೆ. ನಿಜ ಬೇರೆಯವರಾದ್ರೆ ಅಳ್ತಿದ್ರು ಇನ್ನು ಇನ್ಸ್ಪಿರೇಷನ್. ನೀವು ಕರ್ಕೊಂಬರೋ ಟೈಮ್ ಅಂದ್ರೆ ನಾನು ಹುಡುಗರು ಕರ್ಕೊಂಬ ಯಾಕೆ ಅಂದ್ರೆ 5ನೇ ಕ್ಲಾಸ್ ಹುಡುಗರು ಅಳ್ತಾರೆ. ಅಪ್ಪ ಅಮ್ಮ ಇಬ್ರು ಹಿಡ್ಕೋಬೇಕು ಜೊತೆಗೆ. ಮತ್ತೆ ಚಾಕ್ಲೇಟ್ ಕೊಡ್ಬೇಕು. ಅವಾಗಾದ್ರೆ ಅಲ್ಲಿ ಬರ್ತಕ್ಕಂತ ಕೇಳೋದು ಹಠ ಮಾಡ್ತಾರೆ. ಅದೇ ಅಭಿ ಇಲ್ಲಿ ನೋಡು ನೋಡಿ ಎಷ್ಟು ನೀಟಾಗಿ ಕಟಿಂಗ್ ಮಾಡ್ತಾರೆ. ಆನಲ್ಲಪ್ಪ ಎಲ್ಲ ಅರ್ಥ ಆಗುತ್ತೆ ಅಬ್ಬಿಗೆ. ಜಾಣ ಇದ್ದೇನೆ ಅದಕ್ಕೆ ಗುಡ್ ಬೈ. ಆನ್ ಮಾಡಿದ್ರಪ್ಪ ನಿನಗೆ. ಇದು ಕಟ್ ಮಾಡಿದ್ರಾ ಅದು? ಇಲ್ಲ ಬೇರೆ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಈಗ. ಅದು ಬಿಗ್ ಬಾಸ್ ವಿಡಿಯೋ ಬಿಗ್ ಬಾಸ್ ಮಾತ್ರ ಮಾಡ್ತೀನಿ. ಇದು ಡೈಲಿ ಬ್ಲಾಗ್ಸ್ ಅಂತ ಹೇಳಿ ಶುರು ಮಾಡೀನಿ ಬೇರೆ ಚಾನಲ್. ಅದಕ್ಕೆ ಫ್ಯಾಮಿಲಿದು ಇದೆಲ್ಲ ಫ್ಯಾಮಿಲಿ ಬ್ಲಾಗ್ಸ್. ಎಲ್ಲಿಗಾನ ಟ್ರಿಪ್ ಹೋದಾಗ ಮತ್ತೆ ಮನೆಯಲ್ಲಿ ಹಬ್ಬ ಇದೆಲ್ಲ ಮಾಡ್ತೀವಲ್ಲ, ಆ ವಿಡಿಯೋಗಳೆಲ್ಲ ಹಾಕ್ತೀನಿ ಚಾನಲ್. ಬರ ಅದೇ ಇಲ್ಲಿ ಈಗ ಆ ಚಾನಲ್ಗೆ ಮಿಕ್ಸ್ ಮಾಡಿಬಿಟ್ರೆ ಏನ ಜನ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ ಅವ್ರಿಗೆ. ಅದು ಇದು ಎಲ್ಲ ಅಂತೇಳಿ
ಇನ್ನು ನಮ್ಮ ಅಭಿಗೆ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕ್ವಾಟ್ಲೈನ್ ಕೊಡ್ತಿರ್ಲಿಲ್ಲ, ಆರಾಮಾಗಿ ಕುತ್ಕೊಂಡಿದ್ದ ಏನು ಮಾಡೋದಂತ ಕನ್ನಡಿಲಿ ನೋಡ್ತಾ ಇದ್ದ ಏನು ಮಾಡ್ತಾರೆ ಅಂತ. ಪ್ರತಿಯೊಂದಕ್ಕೂ ಮೊಬೈಲ್. ಈಗ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬೇಕಾದ್ರೂ ಮೊಬೈಲ್ ಕೊಡಬೇಕು, ಮೊಬೈಲ್ ಕೊಡಬೇಕು. ಈಗ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಆದರೂ ಮೊಬೈಲ್ ಕೊಡಬೇಕು. ಮೊಬೈಲ್ ಗೇಮ್ ನೋಡ್ತಾ ಇದ್ದಾನೆ, ಸಾಂಗಲ್ಲಿ ನೋಡ್ತಾ ಇದ್ದಾನೆ. ಮೊಬೈಲ್ ಕೊಟ್ಟಾದ್ಮೇಲೆ ಸುಮ್ಮನೆ ಕೂರ್ತಾ ಇದ್ದೆ ನೋಡ್ಕ ಅಂತ. ಬಟ್ ಪರವಾಗಿಲ್ಲ, ನಾನು ಕಟಿಂಗ್ ಶಾಪಲ್ಲಿ ತುಂಬ ಜನ ಮಕ್ಕಳು ಬಂದಾಗೆಲ್ಲ ನೋಡಿದ್ದೇನೆ, ಅಳ್ತಾ ಇರ್ತಾರೆ, ಅಪ್ಪ ಅಮ್ಮ ಇಬ್ಬರು ಹಿಡ್ಕೊಂಡು ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಇವನು ಮಾತ್ರ ಯಾಕೋ ಪರವಾಗಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾನೆ, ಕಟಿಂಗ್ ಚೆನ್ನಾಗಿ ಮಾಡಿಸ್ಕೊತಾನೆ. ಹೋದ್ಮೇಲೆ ಏನು ಮಾಡೋದಂದರೆ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದ. ಏನು ಒಂದು ಗೊತ್ತಾ, ಆ ಡಿಸ್ಟರ್ಬೆನ್ಸು ಬಟ್ಟೆ ಸುತ್ತಬಿಡ್ತಾರಲ್ಲ, ಬಟ್ಟೆ ಸುತ್ತೋದು ಮತ್ತು ಕೂದಲು ಮುಖದ ಮೇಲೆ ಮೂಗಿನ ಮೇಲೆ ಬಿದ್ದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಷ್ಟು ಬಿಟ್ಟರೆ ಅಭಿ ಮಾತ್ರ ಆ ಮಿಷಿನ್ಗಾಗಲಿ ಆ ಕತ್ರಿಗಾಗಲಿ ಎದುರ್ಕೊಳ್ಳೋ ಮಾತೇ ಇಲ್ಲ ಗುರು ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿರ್ತಾನೆ. ಸೂಪರಾಗಿ ಮಾಡಿಸ್ಕೊತಾನೆ ಕೂಡ. ದಯವಿಟ್ಟು ಚಾನಲ್ ಯಾರನ್ನು ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಹೊಸ ಚಾನಲ್ಲು ಹೊಸಬ್ರಿಗೆ ಸಪೋರ್ಟ್ ಮಾಡ್ತೀರಾ ಕನ್ನಡದವರು ಅಂತ ಗೊತ್ತು. ದಯವಿಟ್ಟು ಸಪೋರ್ಟ್ ಮಾಡಿ, ಮಿಸ್ ಮಾಡ್ದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಆಗಿದ್ದರೆ ಒಂದು ವೇಳೆ ವೀಡಿಯೋನ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಗೆ ಸಜೆಸ್ಟ್ ಮಾಡುತ್ತೆ. ದೊಡ್ಡ ವಿಡಿಯೋನಿಲ್ಲ, ಕೇವಲ ಬ್ಲಾಗಲ್ಲೇ ಮಾತ್ರ. ಇಷ್ಟ ಆಗಿದ್ರೆ ಮಿಸ್ ಮಾಡ್ದೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಭಿ 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 ಅಭಿ